ಹರದನಹಳ್ಳಿಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಚೆನ್ನಮ್ಮರವರ ಅಂದರೆ ದೇವೇಗೌಡರ ಪತ್ನಿ ಚೆನ್ನಮ್ಮರವರು ಏನಿದ್ದಾರೆ ಅವರ ಅಂತ್ಯಕ್ರಿಯೆಗೆ ಜಮೀನನ್ನು ಕೊಟ್ಟಿರುವಂತಹ ಸ್ವಯಂ ಪ್ರೇರಣೆಯಾಗಿ ಜಮೀನನ್ನು ಕೊಟ್ಟಿರುವಂತಹ ಜನರು ನಮ್ಮ ಜೊತೆಗಿದ್ದಾರೆ. ಮಾತನಾಡ್ಸೋಣ. ಈಗ ನೀವು ಹರದನಹಳ್ಳಿಯವರು, ಕ್ಯಾತ್ನಹಳ್ಳಿ, ಹಳೆಕೋಟೆ, ಹರದನಹಳ್ಳಿ ಸುತ್ತಮುತ್ತಲಿನ ಎಲ್ಲರೂ ಕೂಡ ಜಮೀನನ್ನು ಅವರಿಗೆ ಕೊಟ್ಟಿದ್ದಾರೆ. ಅವರ ಕುಟುಂಬಕ್ಕೆ ಯಾವಾಗ ಕೊಟ್ಟಿದ್ದು ಜಮೀನು? ಸ್ವಯಂ ಪ್ರೇರಿತವಾಗಿ ಕೊಟ್ಟಿದ್ದು ಹೇಗೆ? ಕೇಳಿದ ಟೈಮ್ಸ್ ಸ್ವಇಚ್ಛೆಯಿಂದ ಕೊಟ್ಟಿರೋಂಥದ್ದು. ಅವ್ರು ಕೇಳಿದಾಗ ಕೇಳಿದ್ರೆ ಯಾರು ಕೊಡೋಕೆ ಹೋಗಲ್ಲ, ಕೇಳಿರ್ತಾರೆ. ಕೇಳಿದಾಗ ಈ ಥರ ಒಂದು ಒಳ್ಳೆ ಅಭಿವೃದ್ಧಿ ಮಾಡ್ತೀವಿ ಅನ್ನೋದ್ರಿಂದ ಜನಗಳೆಲ್ಲರೂ ಸಹ ಅವ್ರಿಗೆ ಮನ್ನಣೆ ಕೊಟ್ಟು ಸಂತೋಷವಾಗಿ ಯಾವುದೇ ಒಂದು ಕಲಹ ಕಟ್ಟಿಕೊಳ್ಳೋದನ್ನಾಗೆ ಒಂದು ಮನಸ್ಸು ಮಾಡಿದರೆ ಅವರೂ ಮಾಡಿದ್ದಾರೆ, ಮುಂದೂ ಮಾಡ್ತಾರೆ ಅನ್ನೋ ಆಸೆಯಲ್ಲಿ ಜನಗಳು ಮಾಡಿದ್ದಾರೆ. ಎಷ್ಟು ಎಕರೆ ಜಮೀನ ಇಲ್ಲಿ ನೀಡಲಾಗಿದೆ ಒಟ್ಟಿಗೆ ಟೋಟಲ್ ಅಂದಾಜು ನಿಮಗೆ? ಅಂದ್ರೆ ಸುಮ್ಮನೆ ಮಾಹಿತಿ ಹೇಳ್ಬೋದು ಇಷ್ಟು ಗುಂಟೆ ಅಂತ ಹೇಳ್ಬಿಟ್ಟು, ಬಟ್ ಬೇರೆಯವ್ರ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. ಇರ್ಬೋದು ಒಂದು ಅಂದಾಜು ಮೇಲೆ ಒಂದು 10 ಎಕರೆ 15 ಎಕರೆ ಇರ್ಬೋದು, 20-30 ಎಕರೆ ಬಂದರೂ ಅದು ಗೊತ್ತಿಲ್ಲ. ಒಟ್ಟಿಗೆ ಅದು ಅಳದಾಗಿ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ. ಈ ನಮ್ಮದು ಉದಾಹರಣೆ ನಂದು 26 ಗುಂಟೆ ಜಮೀನು, ನಾನು ಅಷ್ಟಕ್ಕೆ ಮಾತ್ರ ಗೊತ್ತು. ಎಲ್ಲರೂ ಸಹ ನನ್ನ ಸ್ವಂತಿಯಿಂದ ಬಲವಂತವಾಗಿ ಕಸ್ಕೊಳ್ಳೋಂಥ ಬದುಕಲ್ಲ ಇದು. ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ನಮಗೊಂದು ಮುಂದೆ ಎಲ್ಪ್ ಮಾಡ್ತಾರೆ. ಗೌಡರು, ರೇವಣ್ಣ ಸಾಹೇಬರು ಮಾಡ್ತಾರೆ, ಕುಮಾರಣ್ಣ ಮಾಡ್ತಾರೆ. ಆಸೆಯಿಂದ ಜನಗಳು ಅವ್ರ ಬಗ್ಗೆ ಕೆಟ್ಟ ಅಭಿಮಾನನ ಇಟ್ಕೊಳ್ದೇ ಅವ್ರ ಮೇಲೆ ಆಸೆ ಇಟ್ಟಿದ್ದಾರೆ. ಸರ್, ಈಗ ನೀವು ಯಾವ ಊರು ಸರ್? ನಿಮ್ದು? ನಾವು ಆಲೂರು ತಾಲೂಕು, ಹುಣಸೋಳ್ಳಿ. ಇಲ್ಲಿ ಇನ್ನು ಯಾರಿದ್ರು ಸರ್ ಜಮೀನು ಕೊಟ್ಟುವಂಥವ್ರು? ಯಾರು ಜಮೀನು ಕೊಟ್ಟಿರುವಂಥವ್ರು ಯಾರಿದ್ರು ಸರ್ ಇಲ್ಲಿ? ಇಲ್ಲಿ ಅವ್ರದ್ದು ಎಷ್ಟು ಜಾಗ ಇತ್ತು ಮುಂಚೆ? ರೇವಣ್ಣ ಅವ್ರದ್ದು ಇಲ್ಲಿ ತೆಂಗಿನ ಗಿಡ ಹಾಕಿದ್ರು, ನೆನ್ನೆ ಎಲ್ಲ ತೆಂಗಿನ ಗಿಡ ತೆಗಿತಾ ಇದ್ರು. ಎಷ್ಟು ಜಾಗ ಇತ್ತು ಅವ್ರದ್ದು? ಇಲ್ಲ ಸರ್, ಪಕ್ಕದಲ್ಲಿ ಇದೆ ಯಾವುದೋ ಪಿಕ್ಚರ್ ಆಸ್ತಿ ಇದೆ. ಅಂದರೆ ಇಲ್ಲಿ ಜನಗಳನ್ನ ಸೇರ್ಸೋಕ್ಕೂ ಸಹ ಒಂದು ಯಾವುದೋ ಒಂದು ಜಾಗದಲ್ಲಿ ನಿಂತ್ಕೊಂಡ್ರೆ ಯಾರು ನೋಡ್ತಾರೆ ಸರ್? 10 ಜನ ಬಂದು ನಿಂತ್ಕೊಳ್ಳೋ ಜಾಗಕ್ಕಿಂತ ಯಾವುದೋ ಒಂದು ಮೂಲಲ್ಲಿ ಒಂದು ಜನ ಇದನ್ನು ಬೆಳೆಸಬೇಕು. ನಮ್ಮ ಹಳೆಕೋಟೆ ಹೋಬಳಿನಲ್ಲಿ, ಹೊಳಲ್ಕೆರೆ ತಾಲೂಕು, ಹಾಸನ ಜಿಲ್ಲೆ, ಈ ಜಾಗನ ಚೆನ್ನಾಗಿ ಮಾಡಬೇಕು, ನನ್ನ ಹೆಸರಿಂದ ಉಳಿಬೇಕು ಅನ್ನೋ ಆಸೆಯಿಂದ ರೇವಣ್ಣ ಸಾಹೇಬರು ದೊಡ್ಡ ಮನಸ್ಸು ಮಾಡಿ ನನಗಿದೇ ನಮ್ಮ ತಂದೆ ತಾಯಿನ ಅಂತ್ಯಕ್ರಿಯೆ ನೆರವೇರಿಸಿದರೆ ನಮ್ಮ ಜನಗಳು ಸಹ ನಮ್ಮಲ್ಲೇ ಆಸೆ ಇರುತ್ತೆ. ಡೆಲ್ಲಿಲಾದರೆ ಇದು ಯಾರೂ ಸಹ ಹೋಗೋಕ್ಕಾಗಲ್ಲ, ಇದೇ ಜಾಗದಲ್ಲಿ ಮಾಡಿದರೆ ನಮ್ಮ ರೈತರಾಗಲಿ ಮತ್ತು ಬಂದು ನೋಡೋಕ್ಕೆ ಇದು ಪ್ರವಾಸಿ ಒಂದು ತಾಣ ಆಗಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಸರ್. ಯಾವ ರೀತಿ ಏನು ಮ್ಯೂಸಿಯಂ ಮಾಡ್ತಾರಂತ? ಇಂಟರ್ನ್ಯಾಷನಲ್ ಮ್ಯೂಸಿಯಂ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಾಕ್ಟರ್ ಕೃಷ್ಣರವರು. ಅದನ್ನು ಬೆಳೆಸಬೇಕು, ಇದು ಯಾತ್ರಾ ಸ್ಥಳವಾಗಬೇಕು. 4 ಜನಗಳು ಬಂದು ಹೊರಗಡೆಯಿಂದ ಬಂದು ಕಾಲ ಕಳೆದು ದೇವಸ್ಥಾನಕ್ಕೆ ಹೋಗ್ತಾರೆ, ಈ ಬೆಟ್ಟ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರಿಂದ ಇಲ್ಲಿ ರೋಡಿನ ಅವಶ್ಯಕತೆ ಎಲ್ಲ ಇದೆ. ಯಾರೂ ಸಹ ಈ ಬೆಟ್ಟಕ್ಕೆ ಹತ್ತಕ್ಕೆ ಕಷ್ಟ ಆಗ್ತಿತ್ತು. ಆ ಜಾಗನ ದೇವೇಗೌಡರು ಮನಸ್ಸು ಮಾಡಿ, ರೇವಣ್ಣ ಸಾಹೇಬರು ಮನಸ್ಸು ಮಾಡಿ ಈ ಬೆಟ್ಟಕ್ಕೆ ದೂರ ಮಾಡಿದ ದಣಿನೇ ಅವರು. ಇನ್ಯಾರು ಆ ಕೆಲಸ ಮಾಡೋಕ್ಕಾಗಿರಲ್ಲ. ಕುಮಾರಣ್ಣರು ಶಕ್ತಿ ಮೀರಿ ಮಾಡಿದ್ರಣ, ಶಕ್ತಿ ಮೀರಿ. ಅದು ಕರ್ನಾಟಕದ ಇನ್ಯಾರೂ ಸಹ ಈ ಕೆಲಸ ಮಾಡೋಕ್ಕಾಗಲ್ಲ. ದೇವೇಗೌಡರ ಬಗ್ಗೆ ಭಾರಿ ಅಭಿಮಾನ ಇಟ್ಕೊಂಡಿದ್ದೀವಿ. ಅದನ್ನು ಅವ್ರು ಇನ್ನೂ ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತ ನಮ್ಮ ಆಸೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂತಹ ಮಾತು. ಯಾಕಂದರೆ ಸ್ವಯಂ ಪ್ರೇರಿತವಾಗಿ ನಾವು ಚೆನ್ನಮ್ಮರವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಜಮೀನನ್ನು ಕೂಡ ಕೊಟ್ಟಿದ್ದೀವಿ ಅನ್ನುವ ಮಾತನ್ನು ಇಲ್ಲಿನ ಅಂದರೆ ಹರದನಹಳ್ಳಿಯ ಪಕ್ಕದ ಗ್ರಾಮಸ್ಥರಾದಂತಹ ಕ್ಯಾತನಹಳ್ಳಿಯ ರೈತರು TV5ಗೆ ಹೇಳಿರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹರದನಹಳ್ಳಿ.